ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋ ಬಂದು 31 ಡಿಸೆಂಬರ್ 2023. ಈ ಒಂದು ಫೋಟೋ ಬಂದು 2024ನ ಫಸ್ಟ್ ಫೋಟೋ ಆ್ಯಂಡ್ ಫಸ್ಟ್ ವ್ಲಾಗ್ ಅಂತ ಹೇಳ್ಬೋದು. ಈ ವ್ಲಾಗ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೆ, ಬಟ್ ಅದೇನಾಗಿದೆ ಅಂತ ಹೇಳಿದ್ರೆ ಯೂಟ್ಯೂಬಿನ ಡಿಲೀಟ್ ಆಗೋಗಿದೆ. ಯಾಕೆ ಡಿಲೀಟ್ ಆಗಿದೆ ಏನೋ ಒಂದು ಗೊತ್ತಾಗಿಲ್ಲ. ನಾನು ತುಂಬ ದಿನ ಆದಮೇಲೆ ನೋಡ್ಕೊಂಡ್ಮೇಲೆ ಗೊತ್ತಾಯಿತು ಡಿಲೀಟ್ ಆಗಿದೆ ಅಂತ. ಸೊ ನೋಡಿ, ನಾನು ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಈ ರೀತಿಯಾದ ಟೆಂಟ್ ಸ್ಟೇಟ್ ಸಿಕ್ಕಿತ್ತು ನಮಗೆ. ರೂಮು ಸಿಕ್ಕಿರಲಿಲ್ಲ, ರೆಸಾರ್ಟು ಸಿಕ್ಕಿರಲಿಲ್ಲ. ರಾಮನಗರದಲ್ಲಿರೋ ಒಂದೇ ರೆಸಾರ್ಟೇ ನಮಗೆ ಸಿಕ್ಕಿದ್ದು. ಹಾಗೆ ಬರೀ ಟೆಂಟ್ ಸ್ಟೇ ಮಾತ್ರನೇ ಸಿಕ್ಕಿದ್ದು. ರೂಮ್ಗಳು ಸಿಗಲೇ ಇಲ್ಲ. ಬಿಟ್ಟರೆ ಹಾಲ್ ಸಿಗ್ತಾಯಿತ್ತು, ದೊಡ್ಡ ಹಾಲ್ ಸಿಗ್ತಾಯಿತ್ತು, ಇಲ್ಲ ಟೆಂಟ್ ಹೌಸ್ ಸಿಗ್ತಾಯಿತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ವಿ. ಬೆಳಗ್ಗೆ ಎದ್ದು ನಾವು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಚೆಕ್ಔಟ್ ಆಗೋದಿತ್ತು ನಾವು. ಸೊ ಹಾಗಾಗಿ ತಿಂಡಿ ತಿನ್ಕೊಂಡು ಆದಮೇಲೆ ಫ್ರೆಶ್ ಅಪ್ ಆಗಿ ನೀಟಾಗಿ ಡ್ರೆಸ್ ಮಾಡಿಕೊಂಡು ಒಂದಷ್ಟು ವೀಡಿಯೋಸ್ ಮಾಡ್ಕೊತಾ ಇದ್ದೀವಿ. ಒಂದು ಟೆಂಟ್ ಹೌಸ್ ಎಲ್ಲ ನೀಟಾಗಿ ವಿಡಿಯೋ ಮಾಡಿದ್ದೆ. ಆ ವಿಡಿಯೋಗಳು ಡಿಲೀಟ್ ಆಗೋಗಿದೆ. ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ಯೂಟ್ಯೂಬಿಂದನೂ ಡಿಲೀಟ್ ಆಗಿದೆ. ಹೆಂಗೆ ಸಾಧ್ಯ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಏನೊಂದಷ್ಟು ವೀಡಿಯೋಸ್ ಇತ್ತು ಗೂಗಲ್ ಅಲ್ಲಿ ಸೇವ್ ಆಗಿತ್ತು ಡ್ರೈವಲ್ಲಿ, ಅಲ್ಲಿಂದ ಮಾತ್ರ ತೆಗೆದು ನಾನು ಹಾಕ್ತಾಯಿದ್ದೀನಿ. ಹಾಗೆ ಪುಟಾಣಿ ರ್ಯಾಬಿಟ್ ಕೂಡ ಇತ್ತು. ಅದ್ರ ಜೊತೆಗೆ ಮಕ್ಕಳು ಸ್ವಲ್ಪ ಆಟ ಆಡೋದು, ಒಂದಷ್ಟು ರೀಲ್ಸ್ ಮಾಡ್ಕೊಂಡ್ವಿ, ಒಂದಷ್ಟು ಫೋಟೋಶೂಟ್ ಮಾಡ್ಕೊಂಡ್ವಿ, ತಿಂದ್ವಿ, ಅಲ್ಲಿಂದ ಹೊರಟ್ವಿ. ಇಷ್ಟೇ ಬೆಳಗ್ಗೆ ನಾವು ಯಾವ ಗೇಮ್ಸ್ ಆಗಲಿ ಎಲ್ಲ ನಾವು 31st ಮಾರ್ನಿಂಗೇ ಬ್ರೇಕ್ಫಾಸ್ಟ್ಗೆ ಬಂದಿದ್ದರಿಂದ ಎಲ್ಲ ಕೂಡ ಬೆಳಗ್ಗೆನೇ ಆಡ್ಕೊಂಡಿದ್ವಿ. ನೈಟ್ ಪಾರ್ಟಿ 1 ಗಂಟೆವರೆಗೂ ಇತ್ತು. ಸೊ ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ ತಕ್ಷಣ ಚೆಕ್ಔಟ್ ಇತ್ತು ನಮ್ಮದು. ಇಲ್ಲಿಂದ ಹೋದ್ಮೇಲೆ ಗೊತ್ತಾಯಿತು ರಾಗುದು ಒಂದು ಯೆಲ್ಲೋ ಕಲರ್ ಡ್ರೆಸ್ಸು, ಪುಟ್ಟಿದು ಯೆಲ್ಲೋ ಕಲರ್ ಡ್ರೆಸ್ಸು ಎಲ್ಲ ಇಲ್ಲೇ ಮಿಸ್ಸಪ್ ಆಗಿಬಿಟ್ಟಿದೆ. ಮನೆಗೆ ಹೋದ್ಮೇಲೆ ನೋಡಿದ್ರೆ ಅದು ಇಲ್ಲ. ಆಮೇಲೆ ಸರಿ ಬಿಡು ಅಂತ ಸುಮ್ಮನೆ ಅದೇ ಏನೇನು ಮಾಡೋದು ಅಂತ. ಏನಮ್ಮ ಎಲ್ಲೋಗ್ಬೇಕು, ಎಲ್ಲೋಗ್ಬೇಕು, ಏನಿದೆ ಆ ಕಡೆ, ಏನಿದೆ ಆ ಕಡೆ? ಇದಿದೆ ಸ್ವಿಮ್ಮಿಂಗ್ ಪೂಲ್. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕಂತೆ. ಅಪ್ಪ ಅಪ್ಪ ಅಲ್ಲಿ ಹೋಗ್ಬೇಕು. ಅಯ್ಯೋ ದೇವ ಭಗವಂತ. ಸುಮ್ಮನೆ ಆ ಕಡೆ ಕರ್ಕೊಂಡೋಗಿ, ಸುಮ್ಮನೆ ಆ ಕಡೆ ಕರ್ಕೊಂಡೋಗಿ. ಆಯ್ತು. ಅಯ್ಯೋ ಇಟ್ಕೊಳಕ್ಕೆ ಆಗ್ತಾ ಇಲ್ಲ. ಆ ಕಡೆ ಕರ್ಕೊಂಡೋಗಿ, ಆ ಕಡೆ ಕರ್ಕೊಂಡೋಗಿ. ಹಾಂ ಹಾಂ ಆಯ್ತು ಬಿಡು, ಆಯ್ತು ಬಿಡು. ನೋಡಿ ನೋಡಿ ಕರ್ಕೊಬನ್ನಿ ಇವಾಗ. ಓ ಇಟ್ಕೊಳಕ್ಕೆ ಆಗಲ್ಲ. ನಾನಾಗಿದ್ರಂತೂ ಇನ್ನೂ ಇಟ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅವ್ರ ಅಪ್ಪಂಗೆ ಇಟ್ಕೊಳಕ್ಕೆ ಆಗ್ತಾ ಇಲ್ಲ. ನಡಿಯ ಸಾಕು. ಅಲ್ಲೇ ಮನ್ಸು. ಏನ್ ಬೇಕು? ಅಯ್ಯಪ್ಪ ಕರ್ಕೊಂಡು ನಡೀರಿ, ಇಲ್ಲಾಂದ್ರೆ ಸುಮ್ಮನೆ ಹೇಳ್ತಾನೆ ಇರ್ತಾಳೆ ಅವಳು. ಏನು ಸ್ವಿಮ್ಮಿಂಗ್ ಪೂಲಲ್ಲಿ ಬಿಡೋಕ್ಕಾಗತ್ತಾ? ನಮ್ಮನ್ನ ಫೂಲ್ ಮಾಡ್ತಾವಳೆ ಅಷ್ಟೇ. ಸೊ ಇಲ್ಲಿಂದ ನಾವು ರೇವಣಸಿದ್ದೇಶ್ವರ ಬೆಟ್ಟ ಇದೆ ರಾಮನಗರದಲ್ಲಿ. ಸೊ ಬೆಳಗ್ಗೆ ಇಲ್ಲಿಂದ ಹೋಗ್ತಾನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಆಗಿ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಿ ನಾವು ಹೋದ್ವಿ. ಬಟ್ ಹೆಂಗಿತ್ತು ಬಿಸಿಲು ಅಂತ ಹೇಳಿದ್ರೆ ಅಲ್ಲಿಗೆ ಹತ್ತಕ್ಕಂತೂ ಸಾಧ್ಯ ಇರಲಿಲ್ಲ. ಅದು ಅಲ್ಲದೆ ಮಕ್ಕಳನ್ನ ಕರ್ಕೊಂಡು ಹತ್ತಕ್ಕೆ ಅಸಾಧ್ಯವಾಗಿತ್ತು. ಸೊ ಹಾಗಾಗಿ ನಾವು ಮೇಲೆ ಹತ್ತಲೇ ಇಲ್ಲ. ಕೆಳಗಡೆನೆ ರೇಣುಕಾಂಬ ದೇವಿ ಸನ್ನಿಧಿ ಇತ್ತು. ಸೊ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಕೈ ಮುಗಿದ್ಕೊಂಡು ಹೊರಟ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ಹಾಗೆಯೇ ಅವತ್ತು ಒಬ್ಬಟ್ಟು ಊಟ ಕೂಡ ಎಲ್ಲ ಇರುತ್ತೆ, ದಿನವೂ ಕೂಡ ಇರುತ್ತೆ ಇಲ್ಲಿ. ಬಟ್ ನಮಗೆ ಅವತ್ತು ಒಬ್ಬಟ್ಟು ಊಟ ಸಿಗಲಿಲ್ಲ. ಹೊಸ ವರ್ಷ ಆಗಿರೋದ್ರಿಂದ ಎಲ್ಲ ತುಂಬ ಜನ ಬಂದಿದ್ದರು. ಸೊ ಪಾಯಸ ಮಾಡಿ ಹಂಚ್ತಾಯಿದ್ರು. ಸೊ ಅಲ್ಲಿ ನಾವು ಊಟ ಮಾಡ್ಕೊಂಡು ಹೊರಟ್ವಿ. ಇದೆಲ್ಲ ವೀಡಿಯೋ ಮಾಡಿದ್ದೆ, ಎಲ್ಲ ಮಿಸ್ಸಪ್ ಆಗಿಬಿಟ್ಟಿದೆ. ಇರೋ ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಅಂದರೆ ಆಲ್ಮೋಸ್ಟ್ ತಿಂಡಿ ಬ್ರೇಕ್ಫಾಸ್ಟ್ನ ಅಲ್ಲಿ ಮುಗಿಸ್ಕೊಂಡ್ವಿ. ಅಲ್ಲಿಂದ ಹೊರಡುವಾಗಲೇ 11:30 ಆಗಿತ್ತು. 12:30 1 ಗಂಟೆಗೆಲ್ಲ ಊಟ ಮಾಡಿಕೊಂಡು ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಹೋಗ್ತಾ ಒಂದು ಸೋಡಾ ಕುಡ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು 2-2:30 ಆಗಿತ್ತು. ಸೊ ಮನೆಗೆ ಹೋಗಿ ಮತ್ತೆ ಅಲ್ಲೊಂದು ಸತಿ ಫ್ರೆಶ್ ಅಪ್ ಆದ್ವಿ. ಮತ್ತೆ ಯಾಕೆ ಅಂತ ಹೇಳಿದ್ರೆ
ನಾನು ಪೂಜೆ ಮಾಡಬೇಕಿತ್ತು, ಮನೆ ಪೂಜೆ ಮಾಡಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ನಾನು ಮಕ್ಕಳುಗಳನ್ನೆಲ್ಲ ಮಲಗಿಸಿ, ಸುಸ್ತಾಗಿದ್ರು ಅವ್ರು ಮಲಗಿಸಿ ನಾವು ಸ್ವಲ್ಪ ರೆಸ್ಟ್ ಮಾಡಿ 4 ಗಂಟೆ ಮೇಲೆ ಪೂಜೆ ಎಲ್ಲ, ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸುಮ್ಮನಾದ್ವಿ. ಇದು ಬಂದು ಅದರ ನೆಕ್ಸ್ಟ್ ಡೇ ವಿಡಿಯೋ, ಒಂದು ಬರ್ಡೇ ಪಾರ್ಟಿದು. ಸೊ ಇದಾಗಿತ್ತು ನಮ್ಮ ನ್ಯೂ ಇಯರ್ ಫಸ್ಟ್ ವಿಡಿಯೋ. ಮಿಸ್ ಆಗಿತ್ತು ಅಂತ ಹೇಳಿ ಮೆಮೊರಬಲ್ ಆಗಿರಲಿ ಅಂತ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.